ಶಿವಮೊಗ್ಗದಲ್ಲಿ ರೌಡಿ ಶೀಟರ್ ನರಸಿಂಹ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 5 ಆರೋಪಿಗಳನ್ನು ಬಂಧಿಸಿದ್ದಾರೆ ಪೊಲೀಸರು. ಅಂಬು, ಅನಿಲ್, ಮಧು, ರವಿ ಮತ್ತೆ ಶಬರೀಶ್ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಅಂದ್ರೆ 5 ಜನರನ್ನ ಅರೆಸ್ಟ್ ಮಾಡಲಾಗಿದೆ ಪೊಲೀಸರು. ಆರೋಪಿಗಳನ್ನ ಕೋಟೆ ಠಾಣೆಗೆ ಕರೆತಂದಿದ್ದಾರೆ ಪೊಲೀಸರು. ಹಳೆ ವೈಷಮ್ಯದ ಹಿನ್ನೆಲೆ ಕೊಲೆ ಮಾಡಿದಂತಹ ಆರೋಪಿಗಳು ಮೊಬೈಲ್ ಸಿಗ್ನಲ್ ಆಧರಿಸಿ ಆರೋಪಿಗಳನ್ನು ಬಂಧಿಸಿರುವಂತಹ ಖಾಕಿ. ಶಿವಮೊಗ್ಗದಲ್ಲಿ ರೌಡಿ ಶೀಟರ್ ನರಸಿಂಹ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ 5ರನ್ನ ಅರೆಸ್ಟ್ ಮಾಡಲಾಗಿದೆ. ಆರೋಪಿಗಳನ್ನ ಕೋಟೆ ಠಾಣೆಗೆ ಕರೆತಂದು ಪೊಲೀಸರು ಡ್ರಿಲ್ ಅನ್ನು ನಡೆಸ್ತಾ ಇದ್ದಾರೆ. ಶಿವಮೊಗ್ಗ ಕೋಟೆ ಠಾಣೆ ಪೊಲೀಸರಿಂದ ಆರೋಪಿಗಳ ಬಂಧನ ಆಗಿರೋದು. ಹಳೆ ವೈಷಮ್ಯದ ಹಿನ್ನೆಲೆ ಕೊಲೆಯನ್ನ ಮಾಡಿದ್ರು ಈ ಆರೋಪಿಗಳು. ಲಾಂಗು ಮಚ್ಚುಗಳಿಂದ ಕೊಚ್ಚಿ ಕೊಲೆಯನ್ನ ಮಾಡಿದ್ರು. ತದನಂತರ ಎಸ್ಕೇಪ್ ಆಗಿದ್ರು ಈ ಭೂಪರು. ಮೊಬೈಲ್ ಸಿಗ್ನಲ್ ಅನ್ನ ಆಧರಿಸಿ ಆರೋಪಿಗಳನ್ನ ಲಾಕ್ ಮಾಡಿದ್ದಾರೆ ಪೊಲೀಸರು. ಗಮನಿಸ್ತಾ ಇದ್ರ ದೃಶ್ಯಾವಳಿಗಳಲ್ಲಿ ಇತ್ತ 5 ಆರೋಪಿಗಳನ್ನ ಬಂಧಿಸಿರೋದು ಪೊಲೀಸರು. ಅಂಬು, ಅನಿಲ್, ಮಧು, ರವಿ, ಮತ್ತೆ ಶಬರೀಶ್ ಅನ್ನುವಂಥ ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ. ನಮ್ಮ ಅಣ್ಣನ ಮಗ ಸರ್, ಅವನ ಮದುವೆ ಏನೂ ಆಗಿಲ್ಲ. ಈಗ ಒಂದು 10-15 ವರ್ಷದಿಂದ ನಮ್ಮ ತಂಗಿ ಮಗಳ ಮನೆಗಿದ್ದ ಅಷ್ಟೇ. ಅವನು ಆಟ ಹೊಡ್ಕೊಂಡು ಇಸ್ಪೀಟ್ ಆಡ್ಕೊಂಡೇ ಇದ್ದ ಅಷ್ಟೇ ಗೊತ್ತು ಸರ್. ನಮಗೆ ಇನ್ನೇನು ಗೊತ್ತಿಲ್ಲ. ನಾವು ಇರಲಿಲ್ಲ ಸರ್. ನಾವು ಇನ್ನು ನಾನು ಅದೇ ಈಗ ಬಂದಿರೋದು. ಅವರು ಸಿಕ್ಕೇ ಇಲ್ಲ ನನಗೆ, ಇವರಿಗೂ ಸಿಕ್ಕಿಲ್ಲ. ಇವ್ರು ರಾಗಿ ಗುಡ್ದಾಗಿರೋದು ಅಲ್ಲ, ಬೊಮ್ಮನ ಕಟ್ಟೆಯಲ್ಲಿ. ನಾವು ಸಿಗೇಟಿಲಿರೋದು. ಅವಾಗ ಯಾವಾಗಾರ ಒಂದೊಂದು ಸಲ ನಮಗೆ ಕರಿಯೋನು ಕಳ್ಸೋನು ನೋಡ್ಕೊಳ್ಳೋಣ ಅಷ್ಟೇ ಸರ್. ನಮಗೆ ಗೊತ್ತು. 12 ಗಂಟೆಗೆ ಬಾರ. ಶಿವಮೊಗ್ಗ ನಗರದ ಲಷ್ಕರ್ ಮೊಹಳ ಸರ್ಕಲಲ್ಲಿ ನರಸಿಂಹ ಎಂಬ ಒಬ್ಬ ರೌಡಿ ಶೀಟರ್ ಆಸಾಮಿಯನ್ನು ಅವರ ವಿರುದ್ಧ ಗ್ಯಾಂಗ್ನ ಆಸಾಮಿಗಳು ಬಂದು ಮಾರಕಾಸ್ತ್ರಗಳಿಂದ ಹೊಡೆದು ಅವ್ರನ್ನ ಮರ್ಡರ್ ಮಾಡಿದ್ದಾರೆ. ಈ ವಿಷಯ ನಮಗೆ ಗೊತ್ತಾದಂಗೆ ಇಮಿಡಿಯೇಟ್ಲಿ ನಮ್ಮ ಇನ್ಸ್ಪೆಕ್ಟ್ರು ಮತ್ತು ನಾವುಗಳೆಲ್ಲ ಹೋಗಿ ಸ್ಪಾಟ್ ನೋಡಿದ್ದೀವಿ. ಅವ್ರನ್ನ ಈಗಾಗಲೇ ಮೋರ್ಚರಿಗೆ ಶಿಫ್ಟ್ ಮಾಡಿದ್ದಾರೆ. ಅವರ ವೈಫ್ ಆದಂತಹ ಸ್ನೇಹ ಅವರು ಈ ಬಗ್ಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟ್ನಲ್ಲಿ ಈಗಾಗಲೇ ಶಿವಮೊಗ್ಗ ನಗರದಲ್ಲಿ ಭಾಳ ವರ್ಷಗಳ ಹಿಂದೆ ರೌಡಿ ಆಸಾಮಿಗಳ ವೈಷಮ್ಯದ ಹಿನ್ನೆಲೆಯಲ್ಲಿ ಅವರ ಅಪೋಸಿಟ್ ಗ್ಯಾಂಗ್ನವರು ಅನ್ಬು ಮತ್ತು ಟೀಮ್ ಅವರು ಸೇರಿಕೊಂಡು ಈ ಒಂದು ದಿವಸ ಅವ್ರಿಗೆ ಮರ್ಡರ್ ಮಾಡಿದ್ದಾರೆ ಅಂತೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಶಿವಮೊಗ್ಗ ನಗರದ ಲಷ್ಕರ್ ಮೊಹಳ ಸರ್ಕಲಲ್ಲಿ ಸದ್ಯ 5 ಆರೋಪಿಗಳನ್ನು ಬಂಧಿಸಿರೋದು. ಅಂಬು, ಅನಿಲ್, ಮಧು, ರವಿ, ಶಬರೀಶರನ್ನ ಅರೆಸ್ಟ್ ಮಾಡಿದ್ದಾರೆ. ಸದ್ಯ ಆರೋಪಿಗಳನ್ನು ಕೋಟೆ ಠಾಣೆಗೆ ಕರೆತಂದು ಪೊಲೀಸರು ಸಿಕ್ಕಾಪಟ್ಟೆ ಡ್ರಿಲ್ ಅನ್ನು ನಡೆಸ್ತಾ ಇದ್ದಾರೆ. ಕಾನೂನಿನ ಭಯ ಇಲ್ಲದಿದ್ದರೆ ಈ ರೀತಿಯ ಅವಘಡಗಳು ಸಂಭವಿಸುತ್ತೆ. ಈಗ ಕಾನೂನಿನ ಭಯ ಎಲ್ರಿಗೂ ಇರುತ್ತೆ.